ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮ ಪಂಚಾಯತಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಗ್ರಾಮದ ವಾರ್ಡ್ ನಂಬರ್ 2 ಮತ್ತು 3ರಲ್ಲಿ ರಸ್ತೆಗಳು ಕೆರೆಗಳಂತಾಗಿದ್ದು, ಗ್ರಾಮದ ರಸ್ತೆಯ ಮೇಲೆ ನೀರು ನಿಂತು ಜನರು ಓಡಾಡೋದಕ್ಕೆ ಪರದಾಟ ಪಡುತ್ತಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಸನೆ ಹಿಡಿದು ಬಿಟ್ಟೈತ್ರಿ, ಅದು ನೀರು ನಿಂತು ಈಗ 2 ತಿಂಗಳಾತ್ರಿ ನೀರು ನಿಂತ್ಕೊಂಡ ಸಮಸ್ಯೆ ಏನು ಯಾರು ಅಡ್ಡಾಡಕ್ಕೆ ಆಸ್ಪದ ಇಲ್ಲ ಅಂತ ಆಗ್ಬಿಟ್ಟೈತಿ. ಒಬ್ಬ ಹೆಣ್ಮಗಳು ಸತ್ಯನ ಚಾಪಿ ಮುರ್ಕೊಂಡಾಳ್ರಿ, ಅದ್ರ ಬಿದ್ದು ಒಬ್ಬ ಹೆಣ್ಮಗಳು ಸತ್ಯನ ಚಾಪಿ ಮುರ್ಕೊಂಡಾಳ. ಬರ್ತಾನ SO ಬರ್ತಾನ, 4 ದಿನ ಕಾಗದ ಪತ್ರ ತೆಗಿಸ್ತೀವಿ ಅಂತಾರ, 4 ದಿನನಿಲ್ಲ 8 ದಿನ ಹೋಗಿ ಕುಂತ ಬಿಡ್ತಾರೆ ಅಡಿಗೆ ಮನ್ಯಾಗ. ವಿಡಿಯೋ ನೋಡ್ರಿ, ಇವ್ರು ತೆಲಿಡಿ ಕೆಲಸ ಇವ್ರು ಮಾಡ್ತಾರೆ. ನಮ್ದು 10-15 ವರ್ಷದಿಂದ ಸಮಸ್ಯೆ ಐತ್ರಿ, ಅದು ಇವತ್ತ ನಿನ್ನಿದಲ್ರಿ. ನೀರು ನಿಂತು ಈಗ 2 ತಿಂಗಳು ಆಗ್ತಿದೆ. ನೀರು ನಿಂತು ಈಗ 2 ತಿಂಗಳು ಆತ. ಅದನ್ನ ಗ್ಯಾಪ್ ಹಿಂದಿನ ಗ್ಯಾಪ್ ಇಟ್ಟು ಇದನ್ನ ಮುಂದೆ ಮಾಡಾಕತ್ತೀರಿ. ರೋಡ ಹಿಂದಿನ ಗ್ಯಾಪ್ ಇಟ್ಟು ಮುಂದೆ ಮಾಡಾಕತ್ತೀರಿ. 2 ಗಟ್ರ ಬಂದಾಗ್ಯಾವ್ರಿ. 2 ಗಟ್ರ ಬಂದಾಗಿಂದ ಮತ್ತೆ ಅದನ್ನ ನರಕೈತೆ 2 ತಿಂಗಳು ಆತ್ರಿ. ಈಗ ಅದು ವಾಸನೆ ಗಬ್ಬು ವಾಸನೆ, ಊಟ ಮಾಡಿದ್ರೆ ಉಬ್ಳಿಗೆ ಅಂತ ವಾಸನೆ ಐತದ. ಈಗ ಅವ್ರು ಈಗ ಒಂದು ನಾವು ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ಯಾರ. ಮತ್ತ ಹೊಳ್ಳಿ ಇದನ್ನ ಮಾಡಾರ ಸರ್. ನಾವು ಪಂಚಾಯತಿಗೆ ಬಂದು ಇದನ್ನ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಇವತ್ತು ಮಾಡಿವಲ್ರಿ, ಹೆಂಗೆ ಸ್ಟ್ರೈಕ ಮಾಡ್ತೀವಿ. ಮತ್ತೆ ಏನ್ ಮಾಡ್ಬೇಕ್ರಿ? ಮತ್ತೆ ಇವ್ರನ್ನ ಕೇಳ್ದ ಮತ್ತೆ ಯಾರನ್ನ ಕೇಳ್ಬೇಕ್ರಿ ಸರ್? ಇದು 5ನೇ ಸಲ ರೀ ಸರ್ ಮನವಿ ಮಾಡಿರೋದ. ಸ್ಟೇಷನ್ಗೆ ಹೋಗಿ ಸದ್ಯನೇ ಕೊಟ್ಟಿವ್ರಿ ಸರ್. ಮತ್ತೆ ಇವ್ರಿಗೆ ಕೊಡಕೈತಿ ಒಂದು 10 ಸಲ ಆತ್ರಿ ಸರ್. ಇವ್ರಿಗೆ PDO ಸರ್ಗೆ ಇವ್ರಿಗೆ ಏನು 10 ಸಲ ಕೊಟ್ರು ಅಮ್ಗಳು ಬಿಟ್ಟು ಕೈಕ ಕೂತ್ಬಿಡ್ತಾರೆ. ಇವ್ರು ಏನು ಮಾಡ್ಯಾರ, ಅವ್ರಿಗೆ ಏನು ಔಷಧ ಕೊಟ್ರ, ಇವ್ರು ಏನು ಔಷಧ ತೊಗೊಂಡ್ರ ಗೊತ್ತಾಗೋ ಸಾರ್ವಜನಿಕರಿಗೆ. ಇಂಥ ಕೆಲಸ ಇವ್ರು ಮಾಡ್ತಾರೆ. ಇನ್ನು ಪ್ರತಿಭಟನೆಯ ತೀವ್ರತೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮುಂಡರಗಿ ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು, ಕೂಡಲೇ ರಸ್ತೆ ದುರಸ್ತಿಗೆ ಕ್ರಮವನ್ನು ಕೈಗೊಳ್ಳುವಂತೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. 2ನೇ ವಾರ್ಡು 3ನೇ ವಾರ್ಡಿನ ಸಮಸ್ಯೆ ಅದು ರಸ್ತೆದ್ದು. ಇಂದ ಯಜಮಾನ್ರ ಕಾಲದಾಗ ಇದ್ದನ 2 ಚಕ್ಕಡಿನ ಓಡಾಡ್ತಿದ್ರು, 2 ಗಾಡಿ ಓಡಾಡ್ತಿದ್ವು. ಅದು ಈಗ ಅವರು ಈಚೆ ಗಟ್ರ ಆದ್ವಲ್ಲ ದೊಡ್ಡವು, ಈಗ 20 ವರ್ಷದ ಹಿಂದ್ಗಡೆ ಅವಾಗಿನ ಗಟ್ರದ ಮೇಲೆ ಮತ್ತು ಅನನುಕೂಲ ತಗೊಂಡು ಕಟ್ಕೊಂಡ್ವಿ, ಇವು ಪೈಖಾನ ಕಟ್ಕೊಂಡ್ವಿ, ಹಿಂಗೆ ಮಾಡ್ಕೊತ ಬಂದಾರೆ. ಅದ್ರೊಳಗನ ಒಂದು ಹೆಚ್ಚುವರಿ ಮನೆ ಮಾಡ್ಕೊಂಡು ಬಿಟ್ರ ಆ ರಸ್ತೆ ಒಳಗೆ ಇಲ್ಲಿವರೆಗೆ. ಅದನ್ನು ಈಗ ನಮ್ಮ 2ನೇ ವಾರ್ಡ್ನರು 3ನೇ ವಾರ್ಡ್ನರು ನಮ್ಮ ಪಂಚಾಯತಿಗೆ 5-6 ಸಲ ಮನವಿನೂ ಕೊಟ್ಟಾರೆ. ಆ ಪ್ರಕಾರ ಎಲ್ಲ ವಾರ್ಡಿನ ಸದಸ್ಯರು ಹೋಗಿ ಎಲ್ಲ ರೀತಿಯಿಂದನೂ ಹೇಳಿವಿ. ಅವರು PDOನೂ ನೋಟಿಸ್ 3 ಸಲ ನೋಟಿಸ್, ತಾಲೂಕು ಪಂಚಾಯತಿ ಈವರೆಗೆ ನೋಟಿಸು ಮಾಡ್ಯಾರ. ಆ ಪ್ರಕಾರ ಅವರು ಇವತ್ತು ಎಲ್ಲ ನಮ್ಮ ವಾರ್ಡಿನರ ಒಂದು ಮೊಣಕಾಲ ಮಟ್ಟ ನೀರು ನಿಂತುಬಿಟ್ಟವು. ಅದು ಮತ್ತು ಅದು ಈಚೆ ಕಡೆ ಅಂದ್ರೆ ಒಂದು ತೆಗ್ದಂತೆ ಇನ್ನೊಂದು ತೆಗಿ ಅಂತಾರೆ. ಒಂದೇ ತೆಗಿಯೋಕ್ಕಾಗಲ್ಲ, ಅವ್ನು ತೆಗೀರಿ ಇವ್ನು ತೆಗೀರಿ ಅಂದದ್ಕೆ ಅವ್ನು ನಿಂತ್ಕೊಂಡು ಅಲ್ಲಿ ಒಟ್ಟು ಹಾಕಿ ನೀರು ನಿಂತವ್ರಿ. ಒಂದು ಬಿದ್ದು ಸ್ವಲ್ಪ ಸಮಸ್ಯೆನಾಗಿತ್ತು. ಅದ್ರ ಸಲಕ್ಕೆ ದಯವಿಟ್ಟು ಒಂದು ಮ್ಯಾಗಲ್ ಸಾಹೇಬ್ರಿಗೆ ಮನವಿ ಮಾಡಿಕೊಂಡು ತಹಸೀಲ್ದಾರ್ ಸಾಹೇಬರು ಬಂದರು, EO ಸಾಹೇಬರು ಬಂದಿದ್ದರು, ಆಡಳಿತ ಅಧಿಕಾರಿನೂ ಬಂದು ಎಲ್ಲರಿಗೆ ನಮ್ಮ 2ನೇ ವಾರ್ಡ್ನವರಿಗೆ 3ನೇ ವಾರ್ಡ್ನ ಜನರಿಗೆ ಎಲ್ಲರಿಗೆ ಅವರು ಕರೆಸಿ ದಯವಿಟ್ಟು ಇನ್ನೊಂದು 4 ದಿನ ಸುಮ್ಮನಿರಿ, ಆ ಕೆಲಸ ನಾವು ಪೂರ್ಣಗೊಳಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಎಲ್ಲರಿಗೆ ನಮ್ಮ ತಹಸೀಲ್ದಾರ್ ಸಾಹೇಬ್ರಾಯ್ತು, EO ಸಾಹೇಬ್ರಾಯ್ತು, ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಹೇಳಿ ಕಲ್ಮಠ ಅಂತೇಳಿ ಆಡಳಿತಗಳನ್ನ ಅಧಿಕಾರಿಗಳು ನೇಮಿಸ್ರಿ. ಅವರು 3 ಮಂದಿ ಹೇಳಿ ಮತ್ತು PDOಗೆ ಅಧಿಕಾರ ಕೊಟ್ಟು ಅದು ನೋಡ್ಕೊಂಡು ನಿಂದೇನೈತೆ ಆ ಪ್ರಕಾರ ಜನರಿಗೆ ಹೊಂದ್ಕೊಂಡು ಗ್ರಾಮಸ್ಥರಿಗೆ ಹೊಂದ್ಕೊಂಡು ನಿನ್ನ ಕೆಲಸ ಮಾಡ್ಕೊಂಡು ಹೋಗಂತೇಳಿ ಅವ್ರು ಇಷ್ಟೆಲ್ಲ ಹೇಳಿ ಎಲ್ಲರಿಗೆ ಸಮಾಧಾನ ಮಾಡಿ ಹೇಳಿ ಹೋಗ್ಯಾರ ನೋಡಿ ಸರ್. ದಯವಿಟ್ಟು ನಮ್ಮ ಹೆಸರು ವೆಂಕಪ್ಪ ಬಳ್ಳಾರಿ ಅಂತೇಳಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.